ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ಮತ್ತೊಂದಾವರ್ತಿ ಈ ಒಂದು 2026 ಫೆಬ್ರವರಿ ತಿಂಗಳಲ್ಲಿ ಯೂಟ್ಯೂಬ್ ಮುಖಾಂತರವಾಗಿ ದೇವರ ಸುವಾರ್ತೆಯನ್ನು ಸಾರುವಾಗ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಇವತ್ತಿನ ದಿವಸ ಈ ಆನ್ಲೈನ್ನಲ್ಲಿ ವೀಕ್ಷಿಸುವಂತ, ಯೂಟ್ಯೂಬಲ್ಲಿ ವೀಕ್ಷಿಸುವಂತ ಎಲ್ಲ ದೇವರ ಮಕ್ಕಳಿಗೂ ನಾನು ಯೇಸುವಿನ ನಾಮದಲ್ಲಿ ನಿಮಗೆ ವಂದನೆ ತಿಳಿಸ್ತೇನೆ. ಯೇಸು ನಾಮದಲ್ಲಿ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಈ ಒಂದು ಸಮಯದಲ್ಲಿ ದೇವರು ನಮಗೆ ಕೊಟ್ಟಂತ ಒಂದು ಆತ್ಮಿಕ ಆಹಾರವನ್ನು, ಒಂದು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಮೊಟ್ಟ ಮೊದಲನೇ ಬಾರಿಗೆ ಯಾರಾಯ್ತು ಈ ಒಂದು ವಿಡಿಯೋಗಳು ನೋಡ್ತಾ ಇದ್ದೀರಿ, ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ ಪಾಸ್ಟರ್ ಪ್ರವೀಣ್ ಕುಮಾರ್. ನೀವು ಮೊಟ್ಟ ಮೊದಲನೇದಾಗಿ ಈ ಒಂದು ವಿಡಿಯೋಗಳು ನೋಡಬೇಕಾದ್ರೆ ನೀವೆಲ್ಲ ಈ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅನೇಕ ಜನರಿಗೆ ದೇವರ ವಾಕ್ಯವನ್ನು ಶೇರ್ ಮಾಡಿ ನೀವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ದೇವರ ನಾಮ ಸ್ತೋತ್ರವಾಗಲಿ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತೆ ನಾವು ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳಲ್ಲಿ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ದ ಬುಕ್ ಆಫ್ ಆಕ್ಟ್ಸ್, ಅಪೊಸ್ತಲ ಬರೆದ ಕೃತ್ಯಗಳು 12ನೇ ಅಧ್ಯಾಯದಲ್ಲಿ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 12. ಇಲ್ಲಿ ದೇವರ ವಾಕ್ಯ ನಮಗೆ ಹೀಗೆ ಹೇಳುತ್ತದೆ. ಹಲ್ಲೆಲೂಯಾ. ಪೇತ್ರನು ಸೆರೆಮನೆಯಲ್ಲಿ ಕಾವಲಾಗಿದ್ದಾಗ ಸಭೆಯವರು ಆತನಿಗೋಸ್ಕರ ಪ್ರಾರ್ಥಿಸಿದರು ಎಂಬುದಾಗಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯದಲ್ಲಿ ನೋಡ್ತೇವೆ, ಪೇತ್ರನು ಸೆರೆಮನೆಯಲ್ಲಿ ಕಾವಲಾಗಿದ್ದಾಗ ಯಾರು ಪ್ರಾರ್ಥನೆ ಮಾಡಿದರಂತೆ? ಸಭೆಯವರು ಕೂಡಿ ಪೇತ್ರನಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದರು ಎಂಬುದಾಗಿ. ಹಲ್ಲೆಲೂಯಾ. ಕರ್ತನ ನಿಮಿತ್ತವಾಗಿ ಪೇತ್ರನು ಅನೇಕ ಸ್ಥಳದಲ್ಲಿ ದೇವರ ಸುವಾರ್ತೆಯನ್ನು ಸಾರುವಾಗ ಆತನಿಗೆ ಏನ್ ಮಾಡಿದರು? ಸೆರೆಮನೆಯಲ್ಲಿ ಹಾಕಿದರು. ಹಲ್ಲೆಲೂಯಾ. ಆ ಸೆರೆಮನೆಯಲ್ಲಿ ಹಾಕಿದಾಗ ಆತನಿಗೆ ಅಲ್ಲಿ ಕಾವಲಾಗಿ ಅನೇಕ ಒಂದು ಸೈನಿಕರನ್ನು ಆತನಿಗೆ ಕಾವಲಲ್ಲಿ ಇಟ್ಟು ಆತನನ್ನು ಗಮನಿಸೋದಕ್ಕೆ ಇಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಪೇತ್ರನು ಸೆರೆಮನೆಯಲ್ಲಿ ಬಿದ್ದಿದ್ದು ಕಾರಣ ಆತನು ದೇವರ ಸುವಾರ್ತೆಯನ್ನು ಸಾರುವ ನಿಮಿತ್ತವಾಗಿ ಆತನು ಸೆರೆಮನೆಯಲ್ಲಿ ಬಿದ್ದಿದ್ದನೆಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಹೌದು, ಆ ಸೆರೆಮನೆಯಲ್ಲಿ ಆತನಿಗೆ ಏನ್ ಮಾಡಿದರು? 4 ಒಂದು ಸೈನಿಕರ ಗುಂಪು ಇಟ್ಟು ಆತನಿಗೆ ಕಾವಲಾಗಿಟ್ಟು ಆತನ ಕೈ ಕಾಲುಗಳಿಗೆ ಏನ್ ಮಾಡಿದ್ರು? ಬೇಡಿ ಹಾಕಿ ಆ ಇಬ್ಬರ ಒಂದು ಸೈನಿಕರ ಮಧ್ಯದಲ್ಲಿ ಆತನಿಗೆ ಕಾವಲಾಗಿ ಇಟ್ಟಿದ್ದಾರೆ ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಯಾವಾಗಾಯ್ತು ಪೇತ್ರನು ಸೆರೆಮನೆಯಲ್ಲಿದ್ದಾಗ ಸಭೆಯವರು ಆತನ ಆತ್ಮೀಯ ಜನರು ಏನ್ ಮಾಡ್ತಾ ಇದ್ದಾರೆ? ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರಲ್ಲಿ ಯಾರು ಪ್ರಾರ್ಥಿಸ್ತಾ ಇದ್ದಾರೆ? ಸಭೆಯವರು, ಅಂದ್ರೆ ಎಲ್ಲಾ ಜನರು ಏಕ ಮನಸ್ಸಿನಿಂದ ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿದಾಗ ಏನಾಯ್ತು? ದೇವದೂತನು ಆ ಒಂದು ಪೇತ್ರನಲ್ಲಿದ್ದಿಗೆ ಬಂದು ಆ ಒಂದು ಸೆರೆಮನೆಯಲ್ಲಿ ಹೋಗಿ ಆತನ ಪಕ್ಕೆಯೊಂದು ಮುಟ್ಟಿ ಆತನಿಗೆ ಎಬ್ಬಿಸಿ, ಎದ್ದು ನಿನ್ನ ಕರಗಳನ್ನು ನೀನೇನ್ ಮಾಡಿ, ಎದ್ದು ನಿನ್ನ ಕೆರೆಗಳನ್ನು ಹಾಕೋ ಮತ್ತು ನಿನ್ನ ಮೇಲಂಗಿ ಹಾಕಿ ನನ್ನ ಹಿಂದೆ ಬಾ ಅಂತ ಹೇಳಿ ದೇವದೂತರು ಏನ್ ಮಾಡ್ತಾರೆ? ಪೇತ್ರನಿಗೆ ಹೇಳ್ತಾರೆ. ಪೇತ್ರನು ಎದ್ದು ತನ್ನ ಮೇಲಂಗಿನ ಹಾಕಿಕೊಂಡು ಆ ದೇವದೂತನಿಗೆ ಹಿಂಬಾಲಿಸ್ತಾರೆ. ಹಲ್ಲೆಲೂಯಾ. ಹಿಂಬಾಲಿಸಿದಾಗ ಆ ಒಂದು ಸೆರೆಯ ಇದ್ದಂತ ಆತನ ಬೇಡಿಗಳು ಏನಾಗಿದ್ದವು? ಕಳಚಿ ಬಿದ್ದವು ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಯಾವಾಗಾಯ್ತು ಆ ದೇವದೂತರು ಆತನ ಪಕ್ಕೆಯನ್ನು ತಟ್ಟಿ ಎಬ್ಬಿಸಿದಾಗ ಆತನಿಗಿರುವಂತ ಆ ಬೇಡಿಗಳು, ಸರಪಣಿಗಳು ಏನಾಗಿದ್ದವು? ಮುರಿದು ಹೋಗಿದ್ವು ಎಂಬುದಾಗಿ ನೋಡ್ತೇವೆ. ಆಗ ಆತನು ದೇವದೂತರನ್ನು ಹಿಂಬಾಲಿಸಿದಾಗ ಒಂದು ಸೆರೆಮನೆಯ ಒಂದು ಬಾಗಿಲುಗಳು ಏನಾಯ್ತು? ಆಟೋಮೆಟಿಕ್ ಆಗಿ ಅವರು ಬರುವಾಗ ಓಪನ್ ಆಯ್ತು ಎಂಬುದಾಗಿ ನಾವು ನೋಡ್ತೇವೆ. ದೇವದೂತನು ಆತನಿಗೆ ಏನ್ ಮಾಡಿದರು? ಪೇತ್ರನಿಗೆ ಒಂದು ದಾರಿಯ ತನಕ ಕರ್ಕೊಂಡು ಬಂದು ಅಲ್ಲಿಂದ ಆತನು ಮಾಯವಾಗಿ ಹೋದರು ಎಂಬುದಾಗಿ ನೋಡ್ತೇವೆ. ಆಗ ಪೇತ್ರನು ಆ ಕನಸಿನಂತೆ ತಿಳ್ಕೊಂಡು ಆತನು ಎಚ್ಚರಗೊಂಡಿದ್ದನು. ಆಗ ದೇವರು ನನ್ನನ್ನು ಸೆರೆಮನೆಯಿಂದ ಬಿಡಿಸಿದನೆಂಬುದಾಗಿ ಆತನಿಗೆ ಗೊತ್ತಾಗಿ ತನ್ನ ಜನರಿದ್ದ ಸ್ಥಳಕ್ಕೆ
ಹೋಗುತ್ತಾ ಇದ್ದನೆಂಬುದಾಗಿ ನೋಡ್ತೇವೆ. ಸೊ ಅಲ್ಲಿ ಜನರು ಏನಕ್ಕೋಸ್ಕರ ದೇವರಿಗೆ ಪ್ರಾರ್ಥಿಸ್ತಾ ಇದ್ರು? ನಮ್ಮ ಪೇತ್ರನು ಸೆರೆಮನೆಯಲ್ಲಿದ್ದಾನೆ ಹಲ್ಲೆಲೂಯಾ ಎಂಬುದಾಗಿ, ಆತನಿಗೆ ಬಿಡುಗಡೆ ಮಾಡು ಎಂಬುದಾಗಿ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ಇದ್ದರು. ಹಲ್ಲೆಲೂಯಾ. ನೋಡಿ, ಯಾವಾಗಾಯ್ತು ಪೇತ್ರನು ಸೆರೆಮನೆಯಿಂದ ಒಂದು ಬಿಡುಗಡೆ ಹೊಂದಿಕೊಂಡು ಆತನು ಬಂದು ಆ ಎಲ್ಲ ಸಭಿಕರಿರುವಂತಹ ಆ ಕೋಣೆಯ ಬಾಗಿಲನ್ನು ತಟ್ಟುವಾಗ ರೋದೆ ಎಂಬ ಒಂದು ಚಾಕರಿ ಮಾಡೋಳು ಒಂದು ದಾಸಿಯರ್ ಮಾಡ್ತಾಳೆ. ಆ ಒಂದು ಶಬ್ದವನ್ನು ಕೇಳಿ ಪೇತ್ರನ ಶಬ್ದವನ್ನು ಗುರುತು ಹಿಡಿದು ಪೇತ್ರನು ಬಂದಿದೆ ಎಂಬುದಾಗಿ ಅವನಿಗೆ ಓಡಿ ಸಂತೋಷದಿಂದ ಅಲ್ಲಿದ್ದಂತ ಎಲ್ಲಾ ಜನರಿಗೆ ಅವಳು ತಿಳಿಸ್ತಾಳೆ. ಹಲ್ಲೆಲೂಯಾ. ಅಂದ್ರೆ ಅಲ್ಲಿ ಇನ್ನು ಅವರು ಪ್ರಾರ್ಥನೆ ಮಾಡ್ತಾನೆ ಇದ್ದರು. ಯಾರಿಗೋಸ್ಕರ? ಪೇತ್ರನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದರು. ಏನಕ್ಕೋಸ್ಕರ? ಸೆರೆಮನೆಯಿಂದ ಬಿಡುಗಡೆ ಆಗಬೇಕು. ನಮ್ಮ ಪೇತ್ರನಿಗೆ ಯೇಸುವೆ ನೀನು ಸೆರೆಮನೆಯಿಂದ ಬಿಡುಗಡೆ ಮಾಡಬೇಕೆಂಬುದಾಗಿ ಎಲ್ಲ ಸಭಿಕರು ಏಕ ಮನಸ್ಸಿನಿಂದ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದರು. ಆಗ ರೋದೆ ಎಂಬ ಒಂದು ಸೇವಕಿ ಬಂದು ಹೇಳಿದ್ರು, ಪೇತ್ರನು ಬಂದಿದ್ದಾನೆ, ಆತನು ಬಾಗಿಲಲ್ಲಿ ನಿಂತಿದ್ದಾನೆ ಎಂಬುದಾಗಿ ಅವ್ರು ಕೇಳಿದಾಗ ಅವ್ರಿಗಿನ್ನೂ ನಂಬಕ್ಕಾಗಿಲ್ಲ. ಆತನು ಅವನ ದೂತನಿರಬಹುದು ಎಂಬುತ್ತಾರೆ. ಹಲ್ಲೆಲೂಯಾ. ಅಂದ್ರೆ ನೋಡಿ, ಅವ್ರಿನ್ನು ಆಮೇನ್ ಅಂತ ಹೇಳಲ್ಲ. ಸೆರೆಮನೆಯಲ್ಲಿದ್ದಂತ ಪೇತ್ರ ಬಿಡುಗಡೆ ಮಾಡು యేసయ్య ಎಂಬುದಾಗಿ ಅವ್ರು ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸುವಾಗ ಇನ್ನು ಆಮೇನ್ ಅಂದೇ ಇಲ್ಲ. ಇನ್ನ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದಾರೆ. ಅದೇ ಸಮಯದಲ್ಲಿ ಇನ್ನು ಆಮೇನ್ ಅಂಬದ್ರೊಳಗಾಗಿ ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು? ಪೇತ್ರನಿಗೆ ಸೆರೆಮನೆಯಿಂದ ಬಿಡುಗಡೆ ಮಾಡಿ ಅವರ ಕೋಣೆತನ ಕರ್ಕೊಂಡು ಬಂದನೆಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯಾವಾಗಾಯ್ತು ಸಭಿಕರೆಲ್ಲರೂ ಏಕ ಮನಸ್ಸಿಂದ ಕೂಡಿ ಬಂದು ಪ್ರಾರ್ಥನೆ ಮಾಡ್ತಾರೋ ಅಲ್ಲೇನಾಗುತ್ತೆ? ಅದ್ಭುತ ಆಗುತ್ತೆ. ಇಲ್ಲಿ ಎಲ್ಲ ಶಿಷ್ಯರು ಸಭಿಕರು ಏಕ ಮನಸ್ಸಿಂದ ಯಾರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು? ಪೇತ್ರನಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಇವತ್ತು ಆಮೇನ್ ಅಂಬದ್ರೊಳಗಾಗಿ ದೇವರಲ್ಲಿ ಸೆರೆಮನೆಯಿಂದ ಪೇತ್ರನಿಗೆ ಬಿಡುಗಡೆ ಮಾಡಿದ್ರು. ಹಲ್ಲೆಲೂಯಾ. ಯಾಕಂದ್ರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಬಲವಂತವಾಗಿದೆ. ಅದು ಬಹಳ ಬಲವಾಗಿದೆ. ಎಲ್ಲರೂ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಾಗ ಅದ್ಭುತಗಳಾಗ್ತವೆ. ಯಾವಾಗಾಯ್ತು 120 ಶಿಷ್ಯರೆಲ್ಲರೂ ಏಕ ಮನಸ್ಸಿನಿಂದ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಏನಾಯ್ತು? ಪವಿತ್ರಾತ್ಮನ ಶಕ್ತಿ ಆ ಒಂದು ಸ್ಥಳದಲ್ಲಿ ಇಳಿದು ಬರುವಂತದ್ದನ್ನು ನಾವು ನೋಡ್ತೇವೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀವು ನಿಮ್ಮ ಸಭೆಯಲ್ಲಿ ಇವತ್ತು ಅನೇಕ ಜನರು ನಿಮ್ಮ ಹತ್ರ ಬರುವಾಗ ನೀವು ಸಭಿಕರೆಲ್ಲರೂ ದೇವರ ಮಕ್ಕಳು ಏನಾಗ್ಬೇಕು? ಒಟ್ಟಾಗಿ ಪ್ರಾರ್ಥಿಸಬೇಕು. ಒಟ್ಟಾಗಿ ಪ್ರಾರ್ಥಿಸಿದಾಗ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದಾಗ ದೇವರು ಅದ್ಭುತ ಮಾಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಒಗ್ಗಟ್ಟಿನಲ್ಲಿ ಏನಿದೆ ರೀ? ಬಲ ಇದೆ. ಹಲ್ಲೆಲೂಯಾ. ಎಲ್ಲರೂ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದಾಗ ಆಗಲಾರದ ಕಾರ್ಯಗಳಾಗ್ತವೆ. ಪೇತ್ರನಿಗೆ ಸೆರೆಮನೆ ಬಿದ್ದಿದಾಗ ಅವರೆಲ್ಲರೂ ಏನ್ ಮಾಡಿದರು? ದೇವರ ಮೇಲೆ ದೃಷ್ಟಿ ಇಟ್ಟಿದ್ದರು. ಪೇತ್ರನ್ನು ಬಿಡಿಸಬೇಕೆಂಬುದಾಗಿ ಅವರು ದೇವರಿಗೆ ಪ್ರಾರ್ಥನೆ ಮಾಡಿದರು. ಸದುತ್ತರ ಏನ್ ಬಂತು? ಅವರಿನ್ನ ಪ್ರಾರ್ಥನೆ ಮಾಡ್ತಾನೆ ಇದ್ರು. ಇನ್ನು ಆಮೇಲೆ ಅಂದೇ ಇಲ್ಲ. ಅಷ್ಟರೊಳಗಾಗಿ ಪೇತ್ರನಿಗೆ ದೇವರು ಸೆರೆಮನೆಯಿಂದ ಬಿಡಿಸಿ ತಂದ್ರು. ಪೇತ್ರನ್ ಬಂದಿದ್ದಾನೆ ಎಂಬುದಾಗಿ ರೋದೆ ಎಂಬ ದಾಸಿ ಹೇಳಿದ್ರು ಕೂಡ ಅವರಿಗೆ ನಂಬಕ್ಕಾಗಿಲ್ಲ. ಆತನ ಪೇತ್ರನಿಲ್ಲ, ಆತನ ದೂತ ಇರಬಹುದು ಎಂಬುದಾಗಿ ಹೇಳಿದ್ರು. ಆದರೆ ರೋದೆ ಎಂಬ ಚಾಕ್ರಿ ಮಾಡುವಳು ಇಲ್ಲ, ಆತನು ಪೇತ್ರನೆಂಬುದಾಗಿ ದೃಢವಾಗಿ ಹೇಳಿದಾಗ ಅವರೆಲ್ಲರೂ ಬಂದು ಬಾಗಿಲು ತೆರೆದಿದಾಗ ಪೇತ್ರ ನೋಡಿ ಸಂತೋಷ ಪಡ್ತಾರೆ. ಹಲ್ಲೆಲೂಯಾ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ಜೀವನದಲ್ಲಿ ಇವತ್ತು ಎಂಥ ಬಂಧನದಲ್ಲಿದ್ದರು, ಇವತ್ತು ನಿಮ್ಮ ವಿರೋಧವಾಗಿ ಯಾವುದೇ ಸೈತಾನ ಬಂಧನ ಇದ್ದರು, ಇವತ್ತು ನಾವೆಲ್ಲರೂ ಒಂದು ಸಭೆಯಾಗಿ ಒಂದು ಕುಟುಂಬವಾಗಿ ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡಿದಾಗ ಅದ್ಭುತಗಳಾಗ್ತವೆ. ನೋಡಿ, ಯಾವಾಗಾಯ್ತು ಸಭೆಯವರೆಲ್ಲರೂ ಆತನು ಸೆರೆಮನೆಯಲ್ಲಿ ಕಾವಲಾಗಿದ್ದಾಗ ಪೇತ್ರನಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಆತನಿಗಿರುವಂತಹ ಬೇಡಿಗಳು ಕಳಚಿ ಬಿದ್ದುವು. ಆ ಒಂದು ಕಬ್ಬಿಣದ ಸರಪಳಿಗಳು ಅವು ಕಬ್ಬಿಣದ ಬೇಡಿಗಳಾಗಿದ್ದವು. ನಮ್ಮ ದೇವರು ಅಂತ ಬೇಡಿಗಳನ್ನು ಮುರಿಯುವಂತ ದೇವರಾಗಿದ್ದಾರೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಯಾವುದೇ ಕಷ್ಟದಲ್ಲಿ, ದುಃಖದಲ್ಲಿ, ಯಾವುದೇ ಬಂಧನದಲ್ಲಿ ಇದ್ದಿದಾಗ ತಂದೆ ತಾಯಿ
ಅಣ್ಣ ತಮ್ಮರು ಅಕ್ಕ ತಂಗಿಯರು ನೀವೆಲ್ಲರೂ ಒಟ್ಟಾಗಿ ನಿಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯನು ಒಂದು ಬಂಧನದಲ್ಲಿದ್ದರೆ, ಅನಾರೋಗ್ಯದಲ್ಲಿದ್ದರೆ, ಒಂದು ಕಣ್ಣೀರ ಕಷ್ಟದಲ್ಲಿದ್ದರೆ, ಏನೋ ತಪ್ಪು ಮಾಡಿ ಅದನ್ನು ಜೈಲು ವಾಸ ಮಾಡ್ತಾ ಇದ್ದಾರೆ, ಸೆರೆಮನೆಯಲ್ಲಿದ್ದಾರೆ, ಇವತ್ತು ನೀವು ಕುಟುಂಬವಾಗಿ ನೀವು ದೇವರಿಗೆ ಪ್ರಾರ್ಥಿಸ್ರಿ. ಯಾಕಂದ್ರೆ ದೇವರು ಒಟ್ಟಾಗಿ ಕೂಡಿ ಪ್ರಾರ್ಥನೆ ಮಾಡಿದಾಗ ದೇವರು ಆಮೇಲೆ ಅಂಬದ್ರೊಳಗಾಗಿ ಅದ್ಭುತ ಮಾಡ್ತಾರೆ. ಪೇತ್ರನಿಗೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ರು, ಸಭೆಯವರೆಲ್ಲರಿಗೂ ಪ್ರಾರ್ಥಿಸ್ತಾ ಇದ್ರು. ಅವ್ರಿನ ಆಮೇನ್ ಅಂದೇ ಇಲ್ಲ, ಅಷ್ಟರೊಳಗೆ ದೇವರ ಅದ್ಭುತ ಮಾಡಿದ್ರು. ಹಲ್ಲೆಲೂಯಾ, ಆಮೇನ್ ನಂಬದ್ರೊಳಗಾಗಿ ನಿನ್ನ ರಕ್ಷಕನ ಅದ್ಭುತ ಮಾಡುವ ದೇವರಾಗಿದ್ದಾರೆ. ಆಮೇನ್ ನಂಬದ್ರೊಳಗಾಗಿ ದೇವರು ನಿನ್ನನ್ನು ಎಲ್ಲ ಕಷ್ಟಗಳಿಂದ ಬಂಧನದಿಂದ ಬಿಡುಗಡೆ ಮಾಡುವ ದೇವರಾಗಿದ್ದಾರೆ. ಇವತ್ತು ನೀನು ಕುಟುಂಬವಾಗಿ, ಇವತ್ತು ನೀನು ಏಕ ಮನಸ್ಸುಳ್ಳರಾಗಿ ಕುಟುಂಬಸ್ಥರಾಗಿ ನೀ ದೇವರಿಗೆ ಪ್ರಾರ್ಥಿಸ್ರಿ. ಕುಟುಂಬವನ್ನು ಎಲ್ಲ ಒಟ್ಟಾಗಿ, ಇಡೀ ಕುಟುಂಬ ಎಲ್ಲರೂ ಒಟ್ಟಾಗಿ ಒಂದೇ ಮನಸ್ಸಿನಿಂದ ನೀವು ಅನೇಕರಿಗೋಸ್ಕರ ಪ್ರಾರ್ಥಿಸ್ರಿ. ಆಗ ದೇವರು ಕಾರ್ಯ ಮಾಡ್ತಾರೆ, ಅದ್ಭುತ ಮಾಡ್ತಾರೆ. ಯಾಕಂದರೆ ದೇವರು ಅದ್ಭುತ ಮಾಡುವ ದೇವರು. ಲಾರ್ಡ್ ಜೀಸಸ್ ಇಸ್ ಎ ಮಿರಾಕಲ್ ಗಾಡ್. ವೆನ್ ಯು ಬಿಲೀವ್ ಹಿಸ್ ನೇಮ್ ಯು ವಿಲ್ ಸಿ ಗ್ಲೋರಿ ಇನ್ ಯುವರ್ ಲೈಫ್. ಹಲ್ಲೆಲೂಯಾ. ಯಾವಾಗಾಯ್ತು ನೀನು ದೇವರನ್ನು ನಂಬಿ ಏಕ ಮನಸ್ಸಿಂದ ಕುಟುಂಬವಾಗಿ ಎಲ್ಲರೂ ಒಟ್ಟಾಗಿ ಪ್ರಾರ್ಥಿಸ್ತಿರೋ, ಅಲ್ಲಿ ಎಲ್ಲ ಬಂಧನಗಳು ಮುರಿದು ಹೋಗ್ತವೆ. ಯಾಕಂದ್ರೆ ದೇವರು ಎಲ್ಲರನ್ನು ಆ ಒಂದೇ ಮನಸ್ಸು ಉಳ್ಳವರಾಗಿ ನೀವು ಮಾಡುವಂತ ಆ ನಿಮ್ಮ ಮನಸ್ಸನ್ನು ದೇವರು ನೋಡ್ತಾರೆ. ಅಲ್ಲಿ ಪೇತ್ರನು ಸೆರೆಮನೆ ಬಿದ್ದಿದಾಗ ಅವರೆಲ್ಲರೂ ಏನ್ ಮಾಡ್ತಾರೆ, ಒಟ್ಟಾಗಿ ಆ ಕೋಣೆಯಲ್ಲಿ ಕೂತ್ಕೊಂಡು ಎಲ್ಲರೂ ಏಕ ಮನಸ್ಸಿನಿಂದ ಒಂದೇ ಮನಸ್ಸಿನಿಂದ ಅವರು ದೇವರಿಗೆ ಪ್ರಾರ್ಥಿಸ್ತಾರೆ. ಏನಂತ, ಸೆರೆಮನೆಯಲ್ಲಿದ್ದಂತ ಪೇತ್ರನಿಗೆ ಬಿಡುಗಡೆ ಮಾಡು ಕರ್ತನೆಂಬುದಾಗಿ. ಹೌದು, ಆಗ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ ದೇವದೂತರನ್ನು ಕಳಿಸಿ ಆ ಪೇತ್ರನು ಕಾವಲಲ್ಲಿದ್ದಂತ ಆತನಿಗೆ ಸೆರೆಮನೆ ಬಿಡಿಸ್ತಾರೆ. ಅಲ್ಲಿ ನಾಲ್ಕು ಸೈನಿಕರ ಗುಂಪು ಆತನಿಗೆ ಕಾವಲಾಗಿಟ್ಟಿದ್ರು. ಆತನ ಕೈ ಕಾಲುಗಳೇ ಬೇಡಿ ಹಾಕಿದ್ರು. ಆದರೆ ಸಭೆಯವರೆಲ್ಲರ ಒಟ್ಟಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಪೇತ್ರನಿಗಿರುವಂತ ಎಲ್ಲ ಆ ಸರಪಳಿನಿಂದ ಮುರಿದಾಕಿ ಆತನಿಗೆ ಆ ಸೆರೆಮನೆಯಿಂದ ಹೊರಗೆ ತಂದು ಆತನಿಗೆ ತಿರುಗಿ ಆತನ ಸುವಾರ್ತೆಯನ್ನು ಸಾರುವಂತೆ ದೇವರು ನಿಲ್ಲಿಸಿದರೆಂಬುದಾಗಿ ನೋಡ್ತೇವೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಅನೇಕ ಜನರು ಸೆರೆಮನೆಯಲ್ಲಿ ಇದ್ದಿದ್ದಾರೆ. ಪೇತ್ರನಾದರೂ ದೇವರ ನಿಮಿತ್ತವಾಗಿ ಸೆರೆಮನೆಯಲ್ಲಿ ಬಿದ್ದಿದ್ದನು, ದೇವರ ಆತನಿಗೆ ಬಿಡುಗಡೆ ಮಾಡಿದನು. ಇವತ್ತು ಅನೇಕ ನಿನ್ನ ಕುಟುಂಬದಲ್ಲಿ ಇವತ್ತು ಅನೇಕ ಜನರು ಸೆರೆಮನೆಯಲ್ಲಿ ಬಿದ್ದಿರುವಾಗ, ಇವತ್ತು ಅನೇಕ ಅವರು ತಪ್ಪು ಪಾಪ ಮಾಡಿ ಕಳ್ಳ ತನ ಸುಳ್ಳು ಮೋಸ ವ್ಯಭಿಚಾರ ಅನೇಕ ಕೆಟ್ಟ ಒಂದು ಕೆಲಸ ಮಾಡಿ ಅವರು ಸೆರೆಮನೆಯಲ್ಲಿ ವಾಸ ಮಾಡ್ತಾ ಇರುವಾಗ, ಇವತ್ತು ನೀನು ಕೂಡ ಇವತ್ತು ಕುಟುಂಬ ಸಹಿತವಾಗಿ ನೀವು ದೇವರಲ್ಲಿ ಪ್ರಾರ್ಥಿಸ್ರಿ. ಯಾಕಂದ್ರೆ ದೇವರು ಆ ಬಂಧನಗಳನ್ನು ಮುರಿದು ಹಾಕುವಂತ ದೇವರಾಗಿದ್ದಾರೆ. ಇವತ್ತು ನಿನ್ನ ಕುಟುಂಬದಲ್ಲಿ, ಇವತ್ತು ನಿನ್ನ ಮಗನು, ಇವತ್ತು ನಿನ್ನ ತಂದೆ, ಇವತ್ತು ನಿನ್ನ ತಾಯಿ ಆಗಿರ್ಬೋದು, ನಿನ್ನ ಮಗಳಾಗಿರ್ಬೋದು, ಇವತ್ತು ಯಾವುದೇ ತಪ್ಪು ಕೆಲಸ ಮಾಡಿ ಆ ಸೆರೆಮನೆಯಲ್ಲಿ ಇವತ್ತು ಬಿದ್ದಿದ್ದಾರೆ. ಇವತ್ತು ನೀನು ಕೂಡ ನಿನ್ನ ಕುಟುಂಬ ಸಹಿತವಾಗಿ ಎಲ್ಲರೂ ಏಕ ಮನಸ್ಸಿನಿಂದ ದೇವರಿಗೆ ಪ್ರಾರ್ಥಿಸ್ರಿ. ದೇವರ ವಾಕ್ಯದಲ್ಲಿ ಪೇತ್ರನು ಸೆರೆಮನೆಯಲ್ಲಿ ಕಾವಲಾಗಿದ್ದಾಗ ಸಭೆಯವರೆಲ್ಲರೂ ಆತನಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು, ಆತನಿಗೋಸ್ಕರ ಪ್ರಾರ್ಥಿಸ್ತಾ ಇದ್ರೆ ಎಂಬುದಾಗಿ. ಇವತ್ತು ಸೆರೆಮನೆಯಲ್ಲಿ ಬಿದ್ದಿರುವಾಗ ನಿನ್ನ ಮಗನು, ನಿನ್ನ ಮಗಳು, ನಿನ್ನ ತಂದೆ ತಾಯಿಯು ಯಾರೇ ಆಗಿರಲಿ, ಇವತ್ತು ನೀನು ಏನ್ ಮಾಡ್ಬೇಕು, ದೇವರ ಕಡೆ ನೋಡಬೇಕು. ನೀನು ಏಕ ಮನಸ್ಸಿನಿಂದ ನಿನ್ನ ಕುಟುಂಬ ಸಹಿತವಾಗಿ ಎಲ್ಲರೂ ಏಕ ಮನಸ್ಸಿಂದ ದೇವರಿಗೆ ಪ್ರಾರ್ಥಿಸಿದಾಗ ದೇವರಲ್ಲಿ ಮಾರ್ಪಾಟು ಮಾಡ್ತಾರೆ. ಆ ಸೆರೆಮನೆಯಲ್ಲಿದ್ದಂತ ಆ ವ್ಯಕ್ತಿಗಳಿಗೆ ದೇವರು ಬದಲಾಯಿಸಿ ಅವರಿಗಿರುವಂತ ಎಲ್ಲ ಬಂಧನಗಳಿಂದ, ಆ ಪಾಪದ ಬಂಧನಗಳಿಂದ, ಆ ಸೈತಾನನ ಬಂಧನಗಳಿಂದ ದೇವರು ಬಿಡಿಸುವಂತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ನಿನ್ನ ದೇವರು ಪಾಪದ ಬಂಧನವನ್ನು ಬಿಡಿಸುವ ದೇವರಾಗಿದ್ದಾರೆ. ಆ ಸೆರೆಮನೆಯಲ್ಲಿ ಪೇತ್ರನಿಗೆ ಸರ್ಪಣಿಂದ ಕಟ್ಟಾಕಿರುವಂತದ್ದು
ಯಾವಾಗಾಯ್ತು ದೇವದೂತರು ಆತನಿಗೆ ಪಕ್ಕೆ ಹಿಡಿದು ಎಬ್ಬಿಸಿದಾಗ, ಪಕ್ಕೆ ತಟ್ಟಿ ಎಬ್ಬಿಸಿದಾಗ ಆತನಿಗಿರುವಂತ ಬೇಡಿಗಳು, ಸರ್ಪಳಿಗಳು, ಕಬ್ಬಿಣ ಸರ್ಪಗಳು ಆಟೋಮೆಟಿಕ್ ಆಗಿ ಮುರಿದೋದ್ರಿ. ಯಾವಾಗಾಯ್ತು ನೀನು ಪ್ರಾರ್ಥಿಸ್ತೀಯ, ಯಾವಾಗಾಯ್ತು ನೀ ಏಕ ಮನಸ್ಸಿನಿಂದ ತಂದೆ ತಾಯಿ ಎಲ್ಲ ಮಕ್ಕಳು ಸಹಿತವಾಗಿ ನೀ ದೇವರಿಗೆ ಪ್ರಾರ್ಥಿಸುವಾಗ, ನೀನ್ ಆಮೇಲೆ ನಂಬದೊಳಗಾಗಿ ನೀ ದೇವರ ಮಹಿಮೆ ನೋಡ್ತೀಯ, ನೀನ್ ಆಮೇಲೆ ನಂಬದೊಳಗಾಗಿ ದೇವರ ಕಾರ್ಯ ನೋಡ್ತೀಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸಭೆಯರೆಲ್ಲರೂ ಪೇತ್ರರು ಪ್ರಾರ್ಥನೆ ಮಾಡಿದಾಗ ಇನ್ನೊಂದು ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ, ಅವ್ರಿನ್ನ ಕಂಪ್ಲೀಟ್ ಮಾಡಿಲ್ಲ, ಅವ್ರು ಆಮೇಲೆ ಅಂದೇಲೇನೋ. ಅಷ್ಟರೊಳಗಾಗಿ ದೇವರು ಅದ್ಭುತ ಮಾಡಿ ಪೇತ್ರನಿಗೆ ಬಿಡುಗಡೆ ಮಾಡಿ ಅವರ ಮಧ್ಯದಲ್ಲಿ ನಿಲ್ಲಿಸಿದನು. ಇವತ್ತು ದೇವರ ನಿಮಿತ್ತವಾಗಿ ಇವತ್ತು ನೀನು ಯಾವುದೇ ಬಂಧನದಲ್ಲಿದ್ದರೂ ಕೂಡ ಇವತ್ತು ಚಿಂತೆ ಪಡಬೇಡ. ಇವತ್ತು ನಿನ್ನ ಸಭೆಯಲ್ಲಿ, ನಿನ್ನ ಕುಟುಂಬದಲ್ಲಿ ಇವತ್ತು ದೇವರ ನಿಮಿತ್ತವಾಗಿ ಇವತ್ತು ನಿನಗೆ ಬಂಧನಗಳು ಮುತ್ತಿಕೊಂಡಿದ್ದಾರೆ. ಅಂತರಿಗೋಸ್ಕರ ನೀನು ಸಭೆಯಾಗಿ ಎಲ್ಲರೂ ಏಕ ಮನಸ್ಸಿಂದ ಪ್ರಾರ್ಥಿಸ್ರಿ. ಆ ಪ್ರಾರ್ಥನೆ ಏನ್ ಮಾಡುತ್ತೆ? ಬಂಧನಗಳನ್ನು ಮುರಿದಾಗ್ತದೆ. ನೀವು ಏಕ ಮನಸ್ಸಿನಿಂದ ಎಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಬಂಧನಗಳನ್ನು ಮುರಿದಾಗ್ತಾ ಇದ್ದಾರೆ, ಅದ್ಭುತ ಮಾಡ್ತಾರೆ. ಯಾಕಂದ್ರೆ ಎಲ್ಲರೂ ಏಕ ಮನಸ್ಸಿನಿಂದ ಒಂದೇ ಮನಸ್ಸು ಉಳ್ಳವರಾಗಿರುವಂತ ಆ ಮನಸ್ಸು ದೇವರು ನೋಡ್ತಾರೆ. ಒಗ್ಗಟ್ಟಿನಲ್ಲಿ ಏನಿದೆ? ಬಲ ಇದೆ. ಒಟ್ಟಾಗಿ ಪ್ರಾರ್ಥನೆ ಮಾಡಿದಾಗ ದೇವರ ಅದ್ಭುತ ಮಾಡ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರು ಮೇಲೆ ಕೂಡಿ ಬರ್ತಿರೋ ನಾನು ಅವರ ಮಧ್ಯದಲ್ಲಿ ಇದ್ದಿದ್ದೇನೆ ಬದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಅಂದ್ರೆ ಇವತ್ತು ಇಡೀ ಸಭೆ ಹಾಗೆ, ಇಡೀ ಕುಟುಂಬವಾಗಿ, ಇಡೀ ಸಭೆಯಾಗಿ ಇವತ್ತು ಯಾರು ಕಣ್ಣೀರು ಕಷ್ಟದಲ್ಲಿದ್ದಾರೆ, ಯಾರು ಸೆರೆಮನೆಯಲ್ಲಿದ್ದಾರೆ ಅಂತರಿಗೋಸ್ಕರ ನೀವು ನಿಮ್ಮ ಕುಟುಂಬದಲ್ಲಿರುವಂತ ಯಾವುದೇ ಸದಸ್ಯರು ಇವತ್ತು ಸೆರೆಮನೆಯಿದ್ದಾಗ ಅವರಿಗೆ ಪ್ರಾರ್ಥನೆ ಮಾಡಿದಾಗ ದೇವರು ಅವರಿಗಿರುವಂತ ಪಾಪದ ಬಂಧನ, ಆ ಶಾಪದ ಬಂಧನ ದೇವರು ಮುರಿದಾಕ್ತಾರೆ. ಇವತ್ತು ನಿನ್ನ ಕುಟುಂಬದಲ್ಲಿ, ಇವತ್ತು ನಿನ್ನ ರಕ್ತದಲ್ಲಿರುವಂತ ಆ ಪಾಪ ಶಾಪದ, ರಕ್ತದಲ್ಲಿರುವಂತ ಎಲ್ಲ ಶಾಪದ ಬಂಧನಗಳು ಆ ಸರಪಳಿಯಂತೆ ನಿನ್ನ ಮುತ್ತಿಕೊಂಡಿರುವಾಗ ಇವತ್ತು ನೀವು ಕುಟುಂಬ ಸಹಿತವಾಗಿ ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು ಎಲ್ಲರೂ ಒಟ್ಟಾಗಿ ನೀವು ದೇವರಿಗೆ ಪ್ರಾರ್ಥಿಸುವುದಾದರೆ ಇವತ್ತು ಅದು ಎಂತ ಪಾಪದ ಬಂಧನವಿರಲಿ ದೇವರು ಮುರಿದಾಕ್ತಾರೆ. ಅದು ಎಂತ ಶಾಪದ ಬಂಧನ ಇರಲಿ ದೇವರು ಅದು ಮುರಿದಾಕ್ತಾರೆ. ಎಂತ ರೋಗದ ಬಂಧನ ಇರಲಿ ಅದಕ್ಕೆ ದೇವರು ಮುರಿದಾಕ್ತಾರೆ. ಎಂತ ಕಷ್ಟ, ಬಡತನ, ಎಂತ ಸಾಲದ ಬಂಧನ ಇರಲಿ ಅದು ದೇವರು ಮುರಿದಾಕ್ತಾ ಇದ್ದಾರೆ. ಅದಕ್ಕೆ ನೀನು ಮಾಡಬೇಕಾಗಿರುವುದೇನು? ನೀನು ನಿನ್ನ ಕುಟುಂಬ ಸಹಿತವಾಗಿ ನೀನು ಎಲ್ಲರನ್ನು ಸೇರಿಸಿ ಪ್ರಾರ್ಥನೆ ಮಾಡು. ಆಗ ದೇವರ ಅದ್ಭುತ ಮಾಡ್ತಾರೆ. ಒಬ್ಬ ವಿಧವೆ ನೋಡ್ತೇವೆ ದೇವರ ವಾಕ್ಯದಲ್ಲಿ, ಅವಳಿಗೆ ಅನೇಕ ಸಾಲ ಆಗಿದ್ದಾಗ ಎಲಿಷನ ಹೇಳ್ತಾ ಇದ್ದಾನೆ, ನೀನು ನಿನ್ನ ಮಕ್ಕಳನ್ನು ಕರಕೊಂಡು ಬಾಗಿಲನ್ನು ಮುಚ್ಚಿಕೊಂಡು ನೀನು ನಿನ್ನ ಮಕ್ಕಳು ಒಟ್ಟಾಗಿ ದೇವರಿಗೆ ಪ್ರಾರ್ಥಿಸೆಂಬುದಾಗಿ ಎಲಿಷ ಪ್ರವಾದಿ ಒಂದು ಬಡವಿದೆಗೆ ಹೇಳ್ತಾಳೆ. ಯಾಕಂದ್ರೆ ಆ ವಿಧವೆ ಸಾಲಗಳಿಂದ ಮುಳುಗೋಗಿದಳು. ನೀನೇನ್ ಮಾಡು? ನಿನ್ನ ಮಕ್ಕಳನ್ನು ನಿನ್ನ ಜೊತೆ ಕೂಡಿಸ್ಕೊಂಡು ನೀನು ಬಾಗಿಲ ಮುಚ್ಚಿಕೊಂಡು ದೇವರಲ್ಲಿ ಪ್ರಾರ್ಥಿಸೆಂಬುದಾಗಿ ಹೇಳಿದಾಗ ಆ ಒಂದು ವಿಧವೆ ಏನ್ ಮಾಡ್ತಾರೆ? ತನ್ನ ಮಕ್ಕಳಿಗೆ ಕರ್ಕೊಂಡು ಬಾಗಿಲು ಮುಚ್ಚಿಕೊಂಡು ದೇವರಿಗೆ ಪ್ರಾರ್ಥಿಸಿದಾಗ ದೇವರು ಅವಳ ಜೀವನದಲ್ಲಿ ಅದ್ಭುತ ಮಾಡಿದ್ರು. ಹೌದು, ಈಗ ತಾಯಿಯಾಗಿರುವ ನೀನು ನಿನ್ನ ಗಂಡ ಕರ್ಕೊಂಡು ನಿನ್ನ ಮಕ್ಕಳಿಗೆ ಕರ್ಕೊಂಡು ಪ್ರಾರ್ಥಿಸು. ಇವತ್ತು ತಂದೆ ಆಗಿರುವ ನೀನು ನಿನ್ನ ಮಕ್ಕಳನ್ನು, ಇವತ್ತು ಗಂಡನಾಗಿರುವ ನೀನು ನಿನ್ನ ಹೆಂಡತಿ ಮಕ್ಕಳನ್ನು ನೀನು ಒಟ್ಟಾಗಿ ಕೂಡಿಸ್ಕೊಂಡು ಏಕ ಮನಸ್ಸಿಂದ ದೇವರಿಗೆ ಪ್ರಾರ್ಥಿಸು. ಯಾಕಂದ್ರೆ ಏಕ ಮನಸ್ಸಿನಿಂದ ನೀ ದೇವರಿಗೆ ಪ್ರಾರ್ಥಿಸಿದಾಗ ನೀನ್ ಆಮೇಲೆ ನಂಬದೊಳಗಾಗಿ ನೀನು ದೇವರ ಮಹಿಮೆ ಕಾಣ್ತಿ. ಹಲ್ಲೆಲೂಯಾ. ನೀನು ಆಮೇಲೆ ನಂಬದೊಳಗಾಗಿ ದೇವರು ನಿನ್ನ ಕುಟುಂಬದಲ್ಲಿ ಯಾವುದೇ ಕಣ್ಣೀರು, ಕಷ್ಟ, ರೋಗ, ಬಡತನ ಇರಲಿ, ಯಾವುದೇ ಪಾಪ, ಶಾಪ, ಬಂಧನ ಇರಲಿ ಅದು ದೇವರು ಮುರಿದಾಕ್ತಾರೆ. ಯಾಕಂದ್ರೆ ಒಟ್ಟಾಗಿ ಪ್ರಾರ್ಥಿಸಿದಾಗ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಯೇಸು ನಾಮದಲ್ಲಿ ಸಭಿಕರು ಪ್ರಾರ್ಥಿಸಿದಾಗ ಸೆರೆಮನೆಯಲ್ಲಿದ್ದಂತ ದೇವರು ಪೇತ್ರನಿಗೆ ಬಿಡುಗಡೆ ಮಾಡಿದರು. ಇವತ್ತು ದೇವರ ನಿಮಿತ್ತವಾಗಿ ಆತನ ಸೆರೆಮನೆಯಲ್ಲಿ ಬಿದ್ದಿದಾಗ ದೇವರು ಆತನಿಗೆ ಬಿಡುಗಡೆ ಮಾಡಿದನು. ಇವತ್ತು ನಿನ್ನ ಜೀವನದಲ್ಲಿ ಇವತ್ತು ಯಾವುದೇ ದೇವರ ವಾಕ್ಯವನ್ನು ಸಾರುವಾಗ, ಇವತ್ತು ದೇವರ ಸುವಾರ್ತೆಯನ್ನು ಸಾರುವಾಗ, ದೇವರ ಪ್ರಾರ್ಥನೆ ಮಾಡುವಾಗ ಇವತ್ತು ಅನೇಕ ನಿನ್ನ ಬಂಧನಗಳು ಮುತ್ತಿಕೊಂಡಿದೆ. ಆದರೆ ಇವತ್ತು ದೇವರಿಗೆ ಬಂಧನ ಮುರಿದಾಗ್ತಾ ಇದ್ದಾರೆ. ಇವತ್ತು ನಿನ್ನ ಜೀವನ ಕುಟುಂಬದಲ್ಲಿ
ಅಂತ ಅದ್ಭುತ ದೇವರು ಮಾಡ್ತಾರೆ. ದೇವರ ನಿಮಿತ್ತವಾಗಿ ನೀನು ಅನೇಕ ಕಷ್ಟಗಳು ಅನುಭವಿಸಿದ್ರು ಕೂಡ ಇವತ್ತು ದೇವರಲ್ಲಿ ನಿಮ್ಮ ಕುಟುಂಬ ಸಹಿತವಾಗಿ ದೇವರಿಗೆ ಪ್ರಾರ್ಥಿಸ್ರಿ. ಎಲ್ಲರೂ ಕುಟುಂಬ ಸಹಿತವಾಗಿ ದೇವರಿಗೆ ಪ್ರಾರ್ಥಿಸಿದಾಗ ದೇವರು ಆಶೀರ್ವಾದ ಮಾಡ್ತಾರೆ. ನಿಮಗಿರುವಂತ ಯಾವುದೇ ಸಮಸ್ಯೆ ಇದ್ರೂ ಕೂಡ ದೇವರು ಏನ್ ಮಾಡ್ತಾರೆ, ಪರಿಹಾರ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಇವತ್ತು ಯಾವುದೇ ಒಂದು ಬಂಧನದಲ್ಲಿ, ಯಾವುದೇ ಒಂದು ನೀನು ಕಾವಲಲ್ಲಿ ಇದ್ದಾಗ, ಯಾವುದೇ ಸಹಿತನ ಬಂಧನಲ್ಲಿದ್ದಾಗ ಇವತ್ತು ನೀನು ಕುಟುಂಬ ಸಹಿತವಾಗಿ ನೀವು ಸಭೆಯಾಗಿ ನೀವು ದೇವರಿಗೆ ಪ್ರಾರ್ಥಿಸ್ರಿ. ದೇವರಿಗೆ ಎಲ್ಲರೂ ಒಟ್ಟಾಗಿ ಪ್ರಾರ್ಥಿಸಿದಾಗ ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡ್ತಾರೆ. ಆಮೇಲೆ ನಂಬದೊಳಗಾಗಿ ಪೇತ್ರರಿಗೆ ಬಿಡುಗಡೆ ಮಾಡಿದರು. ಸರಪಣಿಗಳಿಂದ ಕಟ್ಟಿರುವಂತಹ ಬಂಧನಗಳು ಮುರಿದಾಕಿ ಆ ಜೈಲಿನಿಂದ, ಆ ಸೆರವಿನಿಂದ ದೇವರು ಬಿಡುಗಡೆ ಕೊಟ್ಟರು. ಇವತ್ತು ನೀನು ಸಹ ನಿನ್ನ ಸಭೆಯವರಾಗಿ ಕುಟುಂಬವಾಗಿ ನೀನು ಯಾರ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದರು, ಅವ್ರಿಗೆ ಎಂತ ಬಂಧನ ಇದ್ದರೂ ಕೂಡ ದೇವರು ಇವತ್ತು ನಿನ್ನ ಕುಟುಂಬ, ನಿನ್ನ ಸಭೆಯಲ್ಲಿ ಇವತ್ತು ನೀನು ಇರುವಾಗ ಇವತ್ತು ಯಾವುದೇ ರೀತಿ ಪಾಪ, ಶಾಪ, ರೋಗ, ಬಡತನ, ಸೈತಾನ ಬಂಧನ, ಮಂತ್ರ ತಂತ್ರ ಬಂಧನ ಇದ್ದರೂ ಇವತ್ತು ನೀವೆಲ್ಲರೂ ಕುಟುಂಬ ಸಹಿತವಾಗಿ, ಸಭೆಯ ಸಹಿತವಾಗಿ ಎಲ್ಲರೂ ಒಟ್ಟಾಗಿ ನೀವು ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ನಿಮ್ಮ ಪ್ರಾರ್ಥನೆ ಕೂಡ ಉತ್ತರ ಕೊಟ್ಟು ಈ ವಾಕ್ಯದಂತೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನೀವು ಯಾವುದೇ ಒಂದು ಪರಿಸ್ಥಿತಿ ಇದ್ದಾಗ ಕುಟುಂಬ ಸಹಿತವಾಗಿ ಎಲ್ಲರೂ ತಂದೆ ತಾಯಿ ಬಂದು, ಆ ಅಣ್ಣ ತಮ್ಮ ಅಕ್ಕ ಮಕ್ಕಳು, ತಂದೆ ತಾಯಿ ಗಂಡ ಹೆಂಡತಿ ಎಲ್ಲರೂ ಒಟ್ಟಾಗಿ ಏಕ ಮನಸ್ಸಿಂದ ನೀವು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದಾಗ ದೇವರು ನಿಮಗೂ ನಿಮ್ಮ ಪರಿಸ್ಥಿತಿಗಳು ಬದಲಾಯಿಸಿ ನೀವು ಯಾವುದೇ ಬಂಧನ ಇದ್ದರೂ ಕೂಡ ಆ ಬಂಧನಗಳಿಂದ, ಸರ್ಪಗಳಿಂದ ಬಿಡುಗಡೆ ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ದೇವರು ಈ ವಾಕ್ಯದಂತೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಆಮೇನ್. ಸರ್ವಶಕ್ತನಾದ ದೇವರೇ ನಿನಗೆ ಸ್ತೋತ್ರ, ಮಹಿಮೆಸಯ. ವಿಶೇಷವಾಗಿ ಕೇಳಿದಂತ ವಾಕ್ಯವನ್ನು ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡು. ಹೌದು, ಸಭೆಯವರೆಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡಿದಾಗ ಪೇತ್ರನ್ನು ಕಾವಲಿದ್ದಂತ ಆ ಸೆರಮನೆಯಿಂದ ಆತನ ಬಿಡುಗಡೆ ಮಾಡಿದ ಕರ್ತನೆ. ಇವತ್ತು ಕರ್ತನೆ, ಯಾರ ಕುಟುಂಬದಲ್ಲಿ ಕರ್ತನೆ ಯಾರ ಪಾಪ, ಶಾಪ, ರೋಗ, ಮಾಟ, ಮಂತ್ರ, ಭಾನುಮತಿ ಏನೇ ಇರಲಿ ಕರ್ತನೆ, ಏಸಪ್ಪ ಅವರೆಲ್ಲರೂ ಕುಟುಂಬ ಸಹಿತವಾಗಿ ಅವ್ರನ್ನ ಮೊರೆಡುವಂತ ಆಶೀರ್ವಾದ ಮಾಡು ಕರ್ತನೆ. ಎಲ್ಲರೂ ಕುಟುಂಬ ಸಹಿತವಾಗಿ ಏಕ ಮನಸ್ಸಿಂದ ಪ್ರಾರ್ಥನೆ ಮಾಡಿದಾಗ ಅವ್ರ ಪ್ರಾರ್ಥನೆ ಆಲಿಸಿ ಕರ್ತನೆ. ಯಾವ ರೀತಿ ಸಭೆಯವರು ಪ್ರಾರ್ಥನೆ ಮಾಡಿದಾಗ ಅವ್ರ ಪ್ರಾರ್ಥನೆ ಕೇಳಿ ಆಮೇಲೆ ನಮ್ಮದೊಳಗಾಗಿ ಪೇತ್ರನಿಗೆ ಸೆರೆಮನೆ ಬಿಡುಗಡೆ ಮಾಡಿ ಅವ್ರ ಮಧ್ಯದಲ್ಲಿ ನಿಲ್ಲಿಸಿದ ದೇವರೇ, ಇವತ್ತು ಯಾರೇತೋ ತನ್ನ ಕುಟುಂಬದಲ್ಲಿ ಹೌದು ಒಟ್ಟಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ಅವ್ರು ಏಕ ಮನಸ್ಸು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಯಾವ ಒಂದು ಕಾರಣಕ್ಕಾಗಿ ಯಾವುದೇ ಒಂದು ಬಂಧನ ಮುರಿದು ಹೋಗ್ಬೇಕು, ಪಾಪ ಶಾಪ ರೋಗಗಳ ಬಂಧನ ಮುರಿದು ಹೋಗ್ಬೇಕು, ಮಂತ್ರ ತಂತ್ರ ಬಂಧನ ಮುರಿದು ಹೋಗ್ಬೇಕಂತ ಹೇಳಿ ಒಟ್ಟಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಸ್ವಾಮಿ. ಅಂತವರೆಲ್ಲರ ಪ್ರಾರ್ಥನೆ ಇವತ್ತು ಕೇಳಿ ಆಶೀರ್ವಾದ ಮಾಡು. ಅವ್ರ ಆಮೇಲೆ ನಂಬದೊಳಗಾಗಿ ಅವರಿಗಿರುವಂತಹ ಎಲ್ಲಾ ಬಂಧನದ ಬಿಡುಗಡೆ ಕೊಟ್ಟು ಅವರನ್ನು ಆಶೀರ್ವಾದ ಮಾಡು. ಈ ವಾಕ್ಯವನ್ನು ಕೇಳುವಂತ ಎಲ್ಲಾ ಮಕ್ಕಳನ್ನು ಆಶೀರ್ವಾದ ಮಾಡು. ವಾಕ್ಯ ನೋಡಿ ಅನೇಕ ಜನ ರಕ್ಷಣೆ ಹೊಂದಿ ನಿನ್ನ ಸಾಕ್ಷಿ ಮಕ್ಕಳ ಬದುಕುವಂತೆ ನೀವು ಆಶೀರ್ವಾದ ಮಾಡಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನನ್ನ ಸಜ್ಜುಗಳ ತಂದೆ. ಆಮೇನ್, ಆಮೇನ್, ಆಮೇನ್. ದೇವರ ನಮ್ಮ ಸ್ತೋತ್ರವಾಗಲಿ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯದಂತೆ ನಿಮ್ಮ ಕುಟುಂಬನ ಆಶೀರ್ವಾದ ಮಾಡಿ ಎಲ್ಲರೂ ಏಕ ಮನಸ್ಸಿನಿಂದ ದೇವರಲ್ಲಿ ಪ್ರಾರ್ಥಿಸಿದಾಗ ನಿಮಗಿರುವಂತ ಎಲ್ಲಾ ಬಂಧನ ದೇವರು ಮುರಿದಾಕಿ ನಿಮ್ಗೆ ಆಶೀರ್ವಾದ ಮಾಡಿ ದೇವರು ನಡೆಸ್ತಾರೆ. ದೇವರು ಹೀಗಾಗುವಂತೆ ನಮ್ಮೆಲ್ಲರನ್ನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.